ಪ್ರಜಾ ಬಂಧು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ. ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ. ಚಳಿ ಮಳೆ ಗುಡುಗು ಅನ್ನದೇ ಪುರಸಭಾ ಸಿಬ್ಬಂದಿಗಳು ಪೌರ ಕಾರ್ಮಿಕರು ಸ್ವಚ್ಛತೆಯಲ್ಲಿ ತೊಡಗಿದ್ದಾರೆ. ಕುಣಿಗಲ್ ಪಟ್ಟಣದ ಪೌರ ಕಾರ್ಮಿಕರು ಮುಂಜಾನೆ ಎದ್ದು ತಮ್ಮ ಜವಾಬ್ದಾರಿಯನ್ನು ತಪ್ಪದೇ ನಿರ್ವಹಿಸುತ್ತಿದ್ದಾರೆ. ನಿತ್ಯ ನಿರಂತರ ಚಳಿ ಎಂದು ಮೈಮರೆಯದೆ ಮನಗದೆ ಬಂದು ಸ್ವಚ್ಛತೆ ಮಾಡುತ್ತಿದ್ದಾರೆ. ಆದರೆ ಬೇಕಾಬಿಟ್ಟಿ ನಾಗರಿಕರು ಕಸವನ್ನು ಎಲ್ಲಿ ಬೇಕೇ ಅಲ್ಲಿ ಹಾಕುತ್ತಾರೆ. ಇವೆಲ್ಲ ತಪ್ಪಬೇಕು, ಮಕ್ಕಳಿಗೆಲ್ಲ ತೋರಿಸಬೇಕು. ಪುರಸಭಾ ಕಾರ್ಯವೈಖರಿ ಸಿಬ್ಬಂದಿಗಳು ಯಾವ್ಯಾವ ಥರ ಮಾಡ್ತಾರೆ ಅಂತ ಎಲ್ಲಿ ಬೇಕಲ್ಲಿ ಉಗಿಯೋದು, ಗಲೀಜು ಮಾಡಿ ಎಸೆಯೋದು, ಬಾಳೆಹಣ್ಣು ತಿಂತಾಯಿದ್ರೆ ರೋಡ್ಗೆ ತಿಪ್ಪೆನ ಎಸ್ತೋಗೋದು, ಇಂಥದ್ದೆಲ್ಲ ಮಾಡ್ತಾಯಿದ್ದಾರೆ ಜನಗಳು. ಅದನ್ನೆಲ್ಲ ಕೈ ಬಿಡಬೇಕು. ನೋಡಿ ಸ್ವಚ್ಛತೆ ಅಂದರೆ ಹೆಂಗಿರುತ್ತೆ ಅಂತ. ಚಳಿ ಅಂತ ಇನ್ನೂ ಮನೇಲಿ ಮನಗಿದ್ದಾರೆ. ಪುರಸಭಾ ಸಿಬ್ಬಂದಿಗಳು ಇಲ್ಲಿ ಕಾರ್ಮಿಕರು ಬಂದು ಸ್ವಚ್ಛತೆ ಮಾಡ್ತಾಯಿದ್ದಾರೆ. ನಾಗರಿಕರು ಬೇಕಾಬಿಟ್ಟು ಕಸ ಹಾಕ್ತಲೇ ಇರ್ತಾರೆ. ಎಷ್ಟು ಗಂಟೆಗೆ ಎದ್ದು ಬಂದ್ರಪ್ಪ? 5 ಗಂಟೆಗೆ ಬಂದ್ರ? ಚಳಿ ಗಿಳಿ ಏನು ಕಾಣಲ್ಲ ನಿಮಗೆ. ಎಲ್ಲಿ ಪೂರ್ತಿ ಡಿವೈಡ್ರು ಕ್ಲೀನ್ ಮಾಡೋಕ್ಕೆ ಹೇಳೋರಾ? ಇವತ್ತೆಲ್ಲ ಡಿವೈಡ್ರು ಕ್ಲೀನ್ ಮಾಡ್ಬೇಕಂತ. ಹೌದಾ? ಎಷ್ಟು ಗಂಟೆಗೆ ಬಂದ್ರಿ? ಹೌದಾ? ಇವತ್ತೆಲ್ಲ ಡಿವೈಡ್ರು ಕ್ಲೀನು. ಏನು ಚಳಿ ಗಿಳಿ ಹಂಗೆ ಕಾಣಲ್ಲ ನಿಮಗೆ? ಹಾಂ 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 ಹಾಂ. ಅಲ್ಲ, ಈಗ ಎಲ್ಲಿ ಬೇಕಲ್ಲಿ ಕಸ ಹಾಕ್ಬಿಡ್ತಾರಲ್ಲ ಹುಡುಗರು. ಕೆಲವರು ಹೊತ್ಕೊಂಡು ಹೋಗೋರು, ತಿನ್ನೋರು ಬಾಚ್ತಲೇ ಇರೋದು ನೀವು. ಅವರು ನಿಗದಿತ ಸ್ಥಳದಲ್ಲಿ ಕಸನೇ ಹಾಕಲ್ಲ, ಎಲ್ಲಲ್ಲಿ ಬೇಕಲ್ಲಿ ಹಾಕ್ತಾ ಇರ್ತಾರೆ ಜನ ಅಲ್ವಾ? ಹಾಂ, ಪಬ್ಲಿಕ್ಸು ಓಲಿ ಒಂದು ಕಡೆ ಎಲ್ಲರ ತಿಪ್ಪೆ ಇರತ್ತವ, ನಿಗದಿಗೊಳಿಸಿರತ್ತವ ಹಾಕಲ್ಲ. ಆಮೇಲೆ ಈ ಥರ ಎಲ್ಲ ಗಲೀಜು ಮಾಡ್ತಲೇ ಇರ್ತಾರೆ. ಅಂಥವ್ರಿಗೆಲ್ಲ ಒಂದು ಮಾದರಿ ಆಗ್ಬೇಕಲ್ಲ ಎಲ್ಲ. ಇವತ್ತೆಲ್ಲ ಡಿವೈಡ್ರ ಇದು ಎಲ್ಲಿವರೆಗೂ ಡಿವೈಡ್ರಿ ಇವತ್ತು ಹೇಳೋರೆ? ಎಲ್ಲಿವರೆಗೂ ಕ್ಲೀನ್ ಮಾಡೋಕ್ಕೆ ಹೇಳೋರಿ ಇವತ್ತು? ಪೂರ್ತಿ ಅಲ್ಲಿಗೆ 9 ಗಂಟೆ ತನಕ, 10 ಗಂಟೆ ತಕ್ಕನಾ? ಐ ಬಿ ಹಾಂ ಹಾಂ. ಮಣ್ಣು ಸಿಕ್ಕಾಬಟ್ಟೆ ಬಿದ್ದುಬಿಡ್ತಿದ್ದು ಅಲ್ವಾ? ರೋಡ್ ಡಿವೈಡ್ದು ಮಣ್ಣು ಟ್ಯಾಕ್ಟ್ರಿಗೆ ಈಗಲೇ ತುಂಬ್ಕೊಂತಾರ. ಟ್ಯಾಕ್ಟ್ರ್ ಬದರ್ತಾ ಟ್ಯಾಕ್ಟ್ರು. ಹಾಂ ಬನ್ನಿ. ಕಾಫಿ ಆಯ್ತರ? ಎಲ್ಲಾರ್ದು ಕಾಫಿ ಕುಡಿದ್ರಾ? ಆ ಕಡೆ ಇದೆಲ್ಲ ಅಗ್ರಾರದೆಲ್ಲ ಆಯ್ತಲ್ವಾ? ಹಾಂ ಹಾಂ ಹೌದು. ಈ ಕಡೆ ಅದೇ ಇವನ್ನ ಸ್ವಲ್ಪ ಎಲ್ಲ ಕಟ್ಟಲ್ಲ, ಕೆಲವನ್ನ ತಂತಿಯಾಗಿ ಕಟ್ಟಿಬಿಟ್ರೆ, ಹಾಂ ದಾರನ ತಂತಿನ ಏನಾರ ಒಂದು ಹಾಕಿ ಕಟ್ಟಿರಿ, ಹಾಂ ಕತ್ತರಿಸ್ಬಿಟ್ರು ಅದು ಕೆಳಗಡೆ ಬೆಳ್ಕೊಂಬಿಡುತ್ತೆ ಕೂಳೆ. ಆದಷ್ಟು ಸ್ವಲ್ಪ ಉದ್ದಕ್ಕೆ ಕಟ್ಟಿಬಿಟ್ರೆ ಆಯ್ತು ಒಂಚೂರು. ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ. ಕುಣಿಗಲ್ ಪುರಸಭಾ ಪೌರ ಸಿಬ್ಬಂದಿಗಳು ಡಿವೈಡ್ರು ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಕ್ಕಾಬಟ್ಟೆ ಮಣ್ಣು ಮತ್ತು ಗಿಡದ ಸುತ್ತ ಗಲೀಜಾಗಿತ್ತು. ದಿನನಿತ್ಯ ಓಡಾಡುವಂತಹ ಡಿವೈಡ್ರ್ ಪಕ್ಕದಲ್ಲಿ ಮರಳು ಎಲ್ಲ ಬಿದ್ದಿತ್ತು. ಇದನ್ನು ಒಂದು ಸತಿ ಗಮನ ಸೆಳೆದಂತಹ ಹಿನ್ನೆಲೆಯಲ್ಲಿ ಎಲ್ಲ ಪಾಪ ಕ್ಲೀನ್ ಮಾಡ್ತಾ ಇರ್ತಾರೆ. ಅವರವರು ಅದ ಟೈಮ್ ಇರುತ್ತೆ, ಆ ಟೈಮಲ್ಲಿ ಸ್ವಚ್ಛತೆ ಕಾರ್ಯ ಮಾಡ್ತಾ ಇದ್ದಾರೆ. ಚಳಿ ಮಳೆ ಏನು ಲೆಕ್ಕಿಸದೆ ದಿನನಿತ್ಯ ಕೆಲಸ ಮಾಡ್ತಂಥ ಪೌರ ಕಾರ್ಮಿಕರಿಗೆ ನಾವು ಶುಭ ಕೋರಬೇಕು. ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ, ಭಗವಂತ ಶಕ್ತಿ ಕೊಡಲಿ. ಯಾವುದೇ ರೋಗ ರುಜಿನಕ್ಕೆ ತುತ್ತಾಗಬಾರ್ದು. ಜಾಸ್ತಿ ಧೂಳು ಒಂದು ಸ್ವಲ್ಪ ನಮ್ಮ ಮನೆಗಳಲ್ಲಿ ಸ್ವಲ್ಪ ಧೂಳಾಯಿತು ಅಂದರೆ ಡಸ್ಟ್ ಅಲರ್ಜಿ ಆಗೋಗ್ಬಿಡ್ತು ಅಂತೇಳಿ ಡಾಕ್ಟ್ರ್ ತಗ ಕೊಡೋಗ್ಬಿಡ್ತೀವಿ. ಅವರು ನಿತ್ಯ ನಿರಂತರ ಡಸ್ಟಲ್ಲೇ ಇರೋಂಥ ಜನ, ಅವ್ರಿಗೂ ಆರೋಗ್ಯ ಕೆಡೋದಿಲ್ವೇ ಅನ್ನೋದನ್ನ ನಾವೆಲ್ಲ ನೋಡಿಕೊಂಡು ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಶುಭ ಹಾರೈಸಿ. ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳಿ. ಕಸನ ಬೇಕಾಬಿಟ್ಟಿಯಾಗಿ ಎಸಿಬೇಡಿ. ಎಲ್ಲಿ ನಿಗದಿಗೊಳಿಸುತ್ತಾರೆ ಕಸ ಎಸೆಯೋಕ್ಕೆ ಆ ಜಾಗದಲ್ಲಿ ಮಾತ್ರ ಕಸ ಹಾಕುವಂಥದ್ದನ್ನ ಮಾಡಿ ಇಂತಹ ಪಟ್ಟಣವನ್ನು
ಸ್ವಚ್ಛತೆಯಿಂದ ಇಟ್ಕೊಳಕ್ಕೆ ಎಲ್ಲರ ಪ್ರಯತ್ನವೂ ಆದರೆ ಮಾತ್ರ ಕುಣಿಗಲ್ ಪಟ್ಟಣ ಸ್ವಚ್ಛತೆ ಆಗಿರಲು ಕಾರಣ ಅಂತ ಹೇಳೋ ಮೂಲಕ ಬೆಳಗ್ಗೆನೇ ಇಲ್ಲೊಂದು ದೃಶ್ಯ ಭಾರಿ ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಹೆಚ್ಚಿಗೆ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಪುರಸಭಾ ಪೌರ ಕಾರ್ಮಿಕರಿಗೆಲ್ಲ ಶುಭ ಕೋರಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಪ್ರಜಾ ಬಂಧು ನೋಡ್ರಪ್ಪೋ ನೋಡ್ರಿ, ಕೇಳ್ರಪ್ಪೋ ಕೇಳ್ರಿ.